ಹಳ್ಳಿಯ ಮಧ್ಯದ ಚಿಕ್ಕ ಟೀ ಅಂಗಡಿ. ಅಂಗಡಿಯೊಳಗೆ ಟೀ ಕುದಿಯುವ ಸುರ್ ಶಬ್ದ, ಹೊರಗಡೆ ಜನರ ಮಾತು, ಮಕ್ಕಳ ಓಡಾಟ. ಅಂಗಡಿ ಮಾಲೀಕ ಶಿವಣ್ಣ ಸುಮಾರು 45 ವರ್ಷದವನು. ಅವನು ಯಾವಾಗ್ಲೂ ಸೀರಿಯಸ್ ಮುಖ ಮಾಡ್ಕೊಂಡಿರ್ತಿದ್ದ. ಹಳ್ಳಿ ಜನರಿಗೂ ಅವನು ಹಂಗೆ ಅಂತ ಗೊತ್ತಿತ್ತು. ಅರ್ಜುನ್, ವಿಕ್ರಮ್, ಸೂರಜ್, ಅನುಷಾ 4 ಜನ ಟೀ ಕುಡಿಯೋಕೆ ಅಂತ ಅಂಗಡಿಗೆ ಬಂದು ಕುತ್ಕೊಂಡ್ರು. ವಿಕ್ರಮ್, ನಿಮಗ್ ಗೊತ್ತಾ, ಈ ಅಂಗಡಿ ಟೀ ಕುಡಿದ್ರೆ ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ ಜನ ಹೇಳ್ತಾರೆ ಅಂತ ತಮಾಷೆಯಾಗಿ ಹೇಳ್ದ. ಅನುಷಾ, ಹೇಯ್, ನಿಜವಾಗ್ಲೂ ಪಾಸ್ ಆಗ್ತೀರಾ ಅಥವಾ ಕುಡಿದ್ಮೇಲೆ ಇನ್ನೂ ಓದ್ಬೇಕು ಅನ್ಸುತ್ತಾ ಹಾ ಅಂತ ಹೇಳಿದ್ಲು. ಎಲ್ರೂ ನಗ್ತಾ ಇದ್ರು. ಇನ್ಸ್ಪೆಕ್ಟರ್ ರಾಮು ಒಳಗೆ ಬಂದು ಕೂತ್ಕೊಂಡ್ರು. ಹಳ್ಳಿಯವರೇ ಆದ್ರಿಂದ ಎಲ್ರೂ ಅವರನ್ನ ರಾಮು ಅಂಕಲ್ ಅಂತ ಕರೀತಿದ್ರು. ಅರ್ಜುನ್, ಅಂಕಲ್, ಕೆಲ್ಸ ಹೇಗಿದೆ? ಏನಾದ್ರೂ ಹೊಸ ಕೇಸ್ ಇದೆಯಾ ಅಂತ ಕೇಳ್ದ. ರಾಮು, ಏನೂ ಇಲ್ಲ ಮಗ, ಈಗಾಗ್ಲೇ ಎಲ್ಲ ನಾರ್ಮಲ್, ಹೊಸ ಕೇಸೇನಿಲ್ಲ. ಆದರೆ ಒಂದು ಹಳೆ ಕೇಸ್ ಮಾತ್ರ ಇನ್ನೂ ಮುಚ್ಚಿಲ್ಲ, ಅದರಲ್ಲಿ ಇನ್ನೂ ಅಪರಾಧಿ ಸಿಕ್ಕಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ದ. 3 ವರ್ಷದ ಹಿಂದೆ ಹಳ್ಳಿಯಲ್ಲೊಬ್ಬ ಯುವಕ ಕಾಣ ಇದ್ದಿದ್ದು ನೆನ್ಪಿದೆ ಅಲ್ಲ, ಅವನೇ ನಮ್ಮ ರಮೇಶ. ಅವನನ್ನ ಕೊನೆಯದಾಗಿ ಈ ಅಂಗಡಿ ಹತ್ರ ನೋಡಿದ್ರು, ಹುಡುಕಿದ್ರು, ಆದರೆ ಯಾರೂ ಸಿಕ್ಲಿಲ್ಲ. ಸಾಕ್ಷಿ ಅಂತ ಏನೂ ಇರಲಿಲ್ಲ. ಕೇಸ್ ಮುಚ್ಚಿಬಿಟ್ರು. ಆದರೆ ಅವನ ಫ್ಯಾಮಿಲಿ ಇನ್ನೂ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ದ. ಸಡನ್ ಆಗಿ ಶಿವಣ್ಣ ಕೈಯಿಂದ ಕಪ್ಪು ಕೆಳಗಡೆ ಬಿತ್ತು. ಶಿವಣ್ಣ, ಟೀ ತಣ್ಣಗಾಗ್ತಿದೆ, ಬೇಗ ಕುಡೀರಿ ಅಂತ ಹೇಳ್ದ. ಮತ್ತೊಂದು ದಿನ ಕಾಲೇಜ್ ಮುಗಿಸಿ 4 ಜನ ಹಳ್ಳಿ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅನುಷಾ, ಹೇ, ಅಂಕಲ್ ಹೇಳಿದ ಕೇಸ್ ನೆನ್ಪಿದ್ಯಾ? 3 ವರ್ಷದ ಹಿಂದಿನ ರಮೇಶಣ್ಣ ಕಾಣಿಸ್ತಿಲ್ವಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಸೂರಜ್ ತಕ್ಷಣ, ಹೌದು, ಆದ್ರೆ ಅವತ್ತು ಶಿವಣ್ಣ ಯಾಕೆ ನರ್ವಸ್ ಆಗಿದ್ರು? ಅರ್ಜುನ್, ಮೋಸ್ಟ್ಲಿ ಅವ್ರಿಗೇನಾದ್ರೂ ಗೊತ್ತಿರ್ಬೋದು ಅನ್ಸತ್ತೆ. ಈ ರಾಮು ಅಂಕಲ್ ಬೇರೆ ರಮೇಶಣ್ಣನ ಲಾಸ್ಟು ಅಂಗಡಿ ಹತ್ರನೇ ನೋಡಿದ್ದು ಅಂದ್ರಲ್ಲ, ಆದ್ರೆ ಶಿವಣ್ಣ ತಪ್ಪು ಮಾಡೋರಲ್ಲ ಅಂತ ಹೇಳ್ದ. ಅವರೆಲ್ಲ ಮತ್ತೆ ಒಂದು ಸಾರಿ ರಾಮು ಅಂಕಲ್ನ ಮೀಟ್ ಮಾಡಬೇಕು ಅನ್ಕೊಂಡು ಪೊಲೀಸ್ ಸ್ಟೇಷನ್ ಕಡೆ ಹೊರಟರು. ರಾಮು, ಏನು ಮತ್ತೆ ಟೀ ಅಂಗಡಿ ವಿಚಾರನಾ ಅಂತ ಕೇಳ್ದ. ಅರ್ಜುನ್, ಅಂಕಲ್, ಆ ಕೇಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹೇಳಿ ಪ್ಲೀಸ್, ನಾವವತ್ತು ಕೇಳಿದ್ರೂ ಪೂರ್ತಿ ಗೊತ್ತಾಗ್ಲಿಲ್ಲ ಅಂತ ಹೇಳ್ದ. ರಾಮು, ಅವನನ್ನ ಕೊನೆಯದಾಗಿ ಅಂಗಡಿ ಹತ್ರ ನೋಡಿದ್ರು. ಕೆಲವರು ಅವನು ಎಲ್ಲರ ಕಣ್ಣು ತಪ್ಪಿಸಿ ಏನೋ ಮಾಡಿದ್ದ, ಅದೇನು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾರೂ ಸಾಕ್ಷಿ ಕೊಡ್ಲಿಲ್ಲ. ಅವತ್ತು ಶಿವಣ್ಣನ ಅಂಗಡಿ ಆ ರಾತ್ರಿ ತೆರೆದಿತ್ತು, ಆದ್ರೆ ಅವನು ಕೂಡ ನನಗೇನೂ ಗೊತ್ತಿಲ್ಲ ಅಂತಾನೆ ಹೇಳಿದ್ದು ಅಂತ ಒಂದೇ ಉಸಿರಲ್ಲಿ ಹೇಳಿದ್ರು. ಅನುಷಾ, ಅವ್ರ ಮುಖದಲ್ಲಿ ನರ್ವಸ್ನೆಸ್ ಇತ್ತು ಅಂಕಲ್, ಅವ್ರು ಏನನ್ನೋ ಮುಚ್ಚಿಡ್ತಿದ್ರು ಅನ್ಸುತ್ತೆ ಅಂತ ಹೇಳಿದ್ಲು. ಅದಕ್ಕೆ ರಾಮು, ಹೌದು, ನನಗೂ ಹಾಗೆ ಅನ್ನಿಸ್ತು. ಆದರೆ ಅವನು ಕೇವಲ ಸಾಕ್ಷಿ ಮಾತ್ರ, ಅಪರಾಧಿ ಬೇರೆ ಯಾರೋ ಇದ್ದಾರೆ. ಮೋಸ್ಟ್ಲಿ ಅವನಿಗೆ ಯಾರ್ದೋ ಬೆದರಿಕೆ ಇತ್ತು, ಅದಕ್ಕೆ ಅವನು ಸುಮ್ಮನಿರೋದು ಅಂತ ಹೇಳ್ದ. ಅರ್ಜುನ್, ಹಾಗಾದ್ರೆ ನಿಜವಾದ ಅಪರಾಧಿಗಳು ಇನ್ನೂ ಹೊರಗಡೆ ಇದ್ದಾರೆ, ಶಿವಣ್ಣ ಕೇವಲ ಸಾಕ್ಷಿ ಅಷ್ಟೇ ಅಂತ ಹೇಳ್ದ. ಅದಕ್ಕೆ ಎಲ್ಲರೂ ಹೌದು ಅಂತ ತಲೆ ಆಡಿಸಿದ್ರು.